तो छप्पर फाड़ के ಕೇರಳದಲ್ಲಿ ಕಾಂಗ್ರೆಸ್ಗೂ ಕೊಟ್ಟ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ, ತಮಿಳುನಾಡಿನಲ್ಲಿ ವಿಜಯ್ಗೆ. ಎಸ್ ಅಲ್ಲ, ವಿಜಯ್ಗೆ ಸಂಪೂರ್ಣ ಕೊಟ್ಟಿಲ್ಲ ಅನ್ಕೊಂಡಿದ್ದೀನಿ. ಇಲ್ಲ, 9 ಸ್ಥಾನ ಕಡಿಮೆ ಇದ್ದಾವೆ. ಬಟ್ ಮೊದಲ ಚುನಾವಣೆಯಲ್ಲಿ ಈ ಹಂತಕ್ಕೆ ಪರ್ಫಾರ್ಮ್ ಮಾಡೋದು. ಎಸ್ ಮೋಹನ್ ವಿಶ್ವ ಅವರೇ, ಪಶ್ಚಿಮ ಬಂಗಾಳದ ಗೆಲುವಿಗೆ ಅಭಿನಂದನೆಗಳು. ಅಸ್ಸಾಮನ್ನು ಉಳಿಸ್ಕೊಂಡಿದ್ದೀರಿ ಮತ್ತು ಸ್ವಲ್ಪ ಸಂಖ್ಯೆಗಳು ಕೂಡ ಜಾಸ್ತಿ, ಸ್ವಲ್ಪ ಏನು ಭಾರಿ ಪ್ರಮಾಣದಲ್ಲಿ ಸಂಖ್ಯೆಗಳು ಜಾಸ್ತಿ ಆಗಿದ್ದಾವೆ. ಥ್ಯಾಂಕ್ ಯು ಅಜಿತ್. ಈಗ ಅದೇ ಪಶ್ಚಿಮ ಬಂಗಾಳ ಅಂತ ಬಂದರೆ ನಿಜವಾಗ್ಲೂ ಮೊದಲನೇದಾಗಿ ಅಲ್ಲಿನ ನಮ್ಮ ಕಾರ್ಯಕರ್ತರಿಗೆ ನಿಜವಾಗ್ಲೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ನಡೆದಂಥ ಅಟ್ರಾಸಿಟೀಸ್ ಆಗ್ಬೋದು. 2016 ಚುನಾವಣೆಯಿಂದನೂ ಯಾವ ರೀತಿಯಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕೋದು, ಕೊಲೆಗಳಾಗೋದು ಹೆಂಗೆ ನಡೀತಿದ್ರು ಸಹ ಅವರು ಗಟ್ಟಿಯಾಗಿ ಪಕ್ಷದ ಪರವಾಗಿ ನಿಂತ್ಕೊಂಡು ಪಕ್ಷವನ್ನು 0ಯಿಂದ 77ಕ್ಕೆ ತಗೊಂಡೋಗಿ 77ರಿಂದ ಇವತ್ತು 205ಕ್ಕೆ ತಂದು ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಮೊದಲನೇ ಕ್ರೆಡಿಟ್ ಕಾರ್ಯಕರ್ತರಿಗೆ ಸೇರಬೇಕಾಗುತ್ತೆ. ಅದಾದ ನಂತರ ಅಫ್ಕೋರ್ಸ್ ಚುನಾವಣಾ ಚಾಣಕ್ಯ ಅಂತಲೇ ಇರುವಂಥ ನಮ್ಮ ಅಮಿತ್ ಶಾ ಅವರು, ಸೊ ಅವರ ಒಂದು ಸ್ಟ್ರಾಟಜಿ ಅಲ್ಲಿ ಕುತ್ಕೊಂಡು ಮಾಡಿದಂಥದ್ದು. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ಮೇಲೆ ಇದ್ದಂಥ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಮೇಲೆ ದುರಾಡಳಿತ ಇತ್ತಲ್ಲ, ಸೊ ಇದೆಲ್ಲರ ಒಂದು ಕಾಂಬಿನೇಷನ್ ಇವತ್ತು ರಿಸಲ್ಟ್ಸು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಕಂಪೇರ್ ಮಾಡೋದಾದರೆ ನಾನು ಅದೇ ಕೆಲವೊಂದು ನಂಬರ್ಸ್ ನೋಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಮುಸ್ಲಿಂ ಮೆಜಾರಿಟಿ ಸೀಟ್ಸಲ್ಲಿ ತೊಗೊಂಡ್ರೆ ಔಟ್ ಆಫ್ 73 ನಾವು 20 ಗೆದ್ದಿದ್ದೀವಿ ಈ ಸಲ. TMC 47. ಓಕೆನಾ. ಮತ್ತು ಅರ್ಬನ್ ಸೀಟ್ಸ್ ಅಂತ ಬಂದರೆ 5 ಗೆದ್ದಿದ್ರಿ ನೀವಲ್ಲಿ. 5 ಗೆದ್ದಿದ್ವಿ. ಅರ್ಬನ್ ಸೀಟ್ಸ್ ಅಂತ ಬಂದರೆ 62ರಲ್ಲಿ ನಾವು 42 ಗೆದ್ದಿದ್ದೀವಿ. TMC 40 ಗೆದ್ದಿದೆ. ಜೊತೆಗೆ ಫೇಸ್ 2 ಸ್ಪೆಸಿಫಿಕ್ ಆಗಿ 140 ಕ್ಷೇತ್ರಕ್ಕೆ ನಡೀತಲ್ಲ, ಅದರಲ್ಲಿ ಹತ್ತತ್ರ 78 ಸೀಟು ಆಸ್ ಆಫ್ ನಾವು. ಅಂದರೆ ಮೋರ್ ದ್ಯಾನ್ 50% ನಾವು ಸ್ಟ್ರೈಕ್ ರೇಟು ಫೇಸ್ 2 ಅಲ್ಲೂ ಮಾಡಿದ್ದೀವಿ ನಾವು. ಸೊ ಫೇಸ್ 1 ಫೇಸ್ 2 ನೀವು ಓವರ್ ಆಲ್ ತೊಗೊಂಡ್ರೆ ನಮಗೆ ಈ ನಂಬರ್ ಬಂದಿದೆ. ಸೊ ಯಾವ ಜಾಗಗಳಲ್ಲಿ ಫಾರ್ ಎಕ್ಸಾಂಪಲ್ ಫೇಸ್ 1 ನಲ್ಲಿ 152 ಪೈಕಿ 110 ಗೆಲ್ತೀವಿ ಅಂತ ಅಮಿತ್ ಶಾ ಹೇಳಿದ್ರಲ್ಲ, ಆ ಸಂಖ್ಯೆಗಳು ಎಕ್ಸೀಡ್ ಆಗಿದೆ. ಪ್ಲೇಸಸ್ ಲೈಕ್ 120 ಪ್ಲೇಸಸ್ ಲೈಕ್ ಗ್ರೇಟರ್ ಕಲ್ಕತ್ತಾ ಎಲ್ಲ ತಗೊಂಡ್ರೆ ನಿಮಗೆ ಸೊ ಬಹಳಷ್ಟು ಕಡೆ ಇನ್ರೋಡ್ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಅಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ CT ರವಿ ಅವರು 24 ಸೌತ್ ಪರಗಣ, ಆ ಕೋಲ್ಕತ್ತಾ ಸರೌಂಡಿಂಗ್ ಎಲ್ಲ ಅವರೇ ಇನ್ಚಾರ್ಜ್ ಆಗಿದೆ, 66 ಕ್ಷೇತ್ರಗಳು. ಸೊ ಅಂಥ ಕ್ಷೇತ್ರದಲ್ಲೂ ನಾವು ಇವತ್ತು ಇನ್ರೋಡ್ಸ್ ಮಾಡಿ ಗೆದ್ದಿರುವಂಥದ್ದು. ಇದೇನೋ ಜಸ್ಟ್ ಲೈಕ್ ದಟ್ ರಾತ್ರಿ ಬಂದು ಹಾಕಿರುವಂಥ ಎಫರ್ಟ್ ಅಲ್ಲ ಇದು. ನಾನಾಗಲೇ ಹೇಳ್ದಂಗೆ ಕಳೆದ ಒಂದು 10-15 ವರ್ಷದ ಕಾರ್ಯಕರ್ತರ ಎಫರ್ಟು, ಪಕ್ಷದ ಎಫರ್ಟು, ಪ್ಲಸ್ ಯಾವ ರೀತಿಯಾಗಿ ಅಲ್ಲಿ ನಡೆದಂಥ ಒಂದು ದುರಾಡಳಿತ ಇದೆಯಲ್ಲ, ಸೊ ಅದನ್ನು ಮೀರಿ ಇವತ್ತು ಮತದಾರ ಓಟ್ ಕೊಟ್ಟು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಮತ್ತು ನಾವು ಹೇಳಿದ್ವಿ ಒಂಥರ ಈ ಸಿವಿಲೈಸೇಷನ್ ಫೈಟ್ ಅನ್ನೋ ಥರ ಇದು, ಬಿಕಾಸ್ ಅಲ್ಲಿ ಅದೇ ಥರ ನಡೆದಿತ್ತದು ಒನ್ಸ್ ಅಪಾನ್ ಎ ಟೈಮ್ ಪಶ್ಚಿಮ ಬಂಗಾಳ ಅಂದರೆ. ಈಗ ಬರ್ತಾ ಇರೋ ಸುದ್ದಿಗಳನ್ನು ನೋಡ್ರೆ ಮುಂದುವರಿಯುತ್ತೆ ಅನ್ನಿಸ್ತಾ ಇದೆ. BJP ಕಾರ್ಯಕರ್ತರಿಂದ ತೃಣಮೂಲ ಕಾಂಗ್ರೆಸ್ ಕಚೇರಿಯ ಮೇಲೆ ದಾಳಿ ಅಂತೇನೋ ಸುದ್ದಿ ಬಂತು. ಬೆಂಕಿ ತೃಣಮೂಲ ಕಾಂಗ್ರೆಸ್ ಕಚೇರಿಗೆ ಬೆಂಕಿ. ಇಲ್ಲ, ನನ್ನ ಪ್ರಕಾರ ಅಲ್ಲಿ ಸಣ್ಣ ಪುಟ್ಟದಂತಲ್ಲ, ಯಾರೇ ಆದ್ರೂ ಮಾಡಬಾರ್ದು ಅದನ್ನ. ಎಲೆಕ್ಷನ್ ಕಮಿಷನ್ ಇವಾಗ CRPF ಫೋರ್ಸಸ್ ನ ಹಾಕಿದ್ದಾರೆ, ಅದು ಕಂಟ್ರೋಲ್ಗೆ ಬರುತ್ತೆ 100%. ಬಿಕಾಸ್ 2016ರಲ್ಲಿ 71 ಕೊಲೆಗಳಾಗಿತ್ತು, ಆಯ್ತಾ. 21ರಲ್ಲಿ 57 ಕೊಲೆಗಳಾಗಿತ್ತು. ತಿರ್ಗಾ ಆಮೇಲೆ ಬೂತ್ ಕ್ಯಾಪ್ಚರಿಂಗು, ಬೂತ್ ರಿಗ್ಗಿಂಗು, ಬೆಂಕಿ ಹಚ್ಚಿದೆಲ್ಲಾನು ಆ ಕೇಸ್ಗಳು ಲೆಕ್ಕಕ್ಕೆ ಇಲ್ಲ ಪಶ್ಚಿಮ ಬಂಗಾಳ ಅಂದರೆ. ಆ ಮಟ್ಟದ ಒಂದು ವೈಲೆನ್ಸ್ ಇರ್ತದೆ ಚುನಾವಣೆ ಅಂತ ಹೇಳಿದ್ರೆ. ಬಟ್ ಈ ಸಲ ಆ ಮಟ್ಟದ ಆಗಿಲ್ಲ, ಆಯ್ತಲ್ವಾ. ಇವಾಗ ಬಂದರೆ ಇನ್ಸಿಡೆಂಟ್ ಅದೇ ನಾನು ಹೇಳ್ದಂಗೆ ಯಾರು ಆದರೂ ಮಾಡಬಾರ್ದು, CRPF ಇದೆ, ನೋಡ್ಕೊಳ್ತಾರೆ. ಇದು ಒಂದು ಭಾಗ. ನಾವು ಸಿವಿಲೈಸೇಷನ್ ಫೈಟ್ ಅಂತ ಏನಕ್ಕೆ ಹೇಳಿದ್ವಿ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳ ಅಂದರೆ ಒಂದು ಟೈಮಲ್ಲಿ ನಿಮಗೆ ಸ್ವಾಮಿ ವಿವೇಕಾನಂದರು ಇದ್ದಂಥ ಜಾಗ ಅದು, ರಾಮಕೃಷ್ಣ ಪರಮಹಂಸರು, ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದವರು, ಈಗ ಒಂದೇ ಮಾತರಂ ಅಂತ ಒಂದು ದೇಶಭಕ್ತಿ ಗೀತೆ ನಿಮಗೆ ಸ್ವತಂತ್ರ ಹೋರಾಟದಲ್ಲಿ ಬಂದಂಥ ಬಂಕಿಮಚಂದ್ರ ಚಟರ್ಜಿ ಇದ್ದಂಥ ಜಾಗ ಅದು. ಸೊ ನೀವು ಆ ರಾಜ್ಯಗಳನ್ನ 34 ವರ್ಷ ಕಮ್ಯುನಿಸ್ಟ್ರು, ತಿರ್ಗಾ 15 ವರ್ಷ ಇವರು, ಹತ್ತತ್ರ 50 ವರ್ಷಗಳ ಕಾಲ ಕಮ್ಯುನಿಸ್ಟ್ರು ಪ್ಲಸ್ ಮಮತಾ ಬ್ಯಾನರ್ಜಿ ಪ್ಲಸ್ ಬಾಕಿ 20 ವರ್ಷ ಕಾಂಗ್ರೆಸ್ಸು, 70 ವರ್ಷಗಳಿಂದ ಯಾವ ಮಟ್ಟಕ್ಕೆ ತಗೊಂಡು ಹೋದ್ರು ದುರಾಡಳಿತ. ಇವತ್ತಿಗೂ ಕಲ್ಕತ್ತಾಯಿಂದ ಅಥವಾ ಮಾಲ್ದಾಯಿಂದ ಅಥವಾ ಉತ್ತರ ಪಶ್ಚಿಮ ಬಂಗಾಳದಿಂದ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವಲಸೆ ಹೋಗಿ ಕಾರ್ಮಿಕರು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಅಷ್ಟೇ. ತಿರ್ಗಾ ಬೆಂಗಳೂರು ಅಂತ ತಗೊಂಡ್ರೆ, IT ಕ್ಯಾಪಿಟಲ್ ತಗೊಂಡ್ರೆ, ಇಲ್ಲೂ ಸುಮಾರು ಜನ ನಿಮಗೆ ವೈಟ್ ಕಲರ್ ಜಾಬ್ಸು ಕಲ್ಕತ್ತಾಯಿಂದ ಬಂದು ಕೆಲಸ ಮಾಡುವಂಥ ಬೆಂಗಾಲಿಗಳಿದ್ದಾರೆ ಇವತ್ತು. ಸೊ ಈ ಮಟ್ಟದ ಒಂದು ಅಭಿವೃದ್ಧಿಯಲ್ಲಿ ಕಾಣಿಸ್ಲೇ ಇಲ್ಲ. ನೆನಪಿದ್ರೆ ನಿಮಗೆ ನ್ಯಾನೋ ಫ್ಯಾಕ್ಟ್ರಿ ಅಲ್ಲಿ ಟಾಟಾ ಮಾಡಬೇಕು ಅಂತ ಹೋದಾಗ ಯಾವ ರೀತಿ ಒಕ್ಕಲೆಬ್ಬಿಸಿ ಓಡಿಸಿದ್ರು. ಸೊ ಅದನ್ನೆಲ್ಲ ಜನ ನೋಡಿದ್ದಾರೆ. ಇನ್ಫ್ಯಾಕ್ಟ್ ಜನಗಳ ಹತ್ರ ನೀವು ಮಾತಾಡಿಸಿದಾಗ ಮಾಧ್ಯಮದ ಕೆಲವು ಕ್ಲಿಪ್ಪಿಂಗ್ಗಳು ನೋಡ್ತಾ ಇದ್ದೆ. ಎಷ್ಟೋ ಜನ ಹೊರಗಡೆಯಿಂದ ಬಂದು 1000 ಕಿಲೋಮೀಟರ್ ದೂರದಿಂದ, ವೈಜಾಗ್, ಚೆನ್ನೈಯಿಂದ ಎಲ್ಲ ಬಂದು ವೋಟ್ ಮಾಡಿ. ಅತಿ ಹೆಚ್ಚು ಭಾರತದಲ್ಲಿ ವಲಸೆ ಬರ್ತಕ್ಕಂಥ 5 ರಾಜ್ಯಗಳ ಅಧಿಕಾರ ಈಗ ನಿಮ್ಮ ಬಳಿಯೇ ಇದೆ. ಉತ್ತರ ಪ್ರದೇಶ, ಬಿಹಾರ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಡಿಸ್ಸಾ ಜಾಸ್ತಿ ಬರ್ತಾರೆ, ಬೆಂಗಾಲ್ನವ್ರು ಬರ್ತಾರೆ, ಅಸ್ಸಾಮೀಸ್ ಬರ್ತಾರೆ. ಈ 5 ರಾಜ್ಯಗಳಲ್ಲಿ ಮುಂದಿನ 5 ವರ್ಷಗಳಲ್ಲಿ ಏನು ಮಾಡ್ತೀರಿ? ವಲಸೆಯನ್ನು ತಡೀಲಿಕ್ಕೆ ಸಾಧ್ಯ ಆಗತ್ತಾ?
ಇದನ್ನು ನಾವು ನೋಡ್ತೀವಲ್ಲ. ಹೌದು, ನೋಡ್ಬೇಕಲ್ಲ. ಅಲ್ಲ, ಅದರ ಎಕ್ಸಾಂಪಲ್ ನೀವು ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ದೀರಾ. ಕಳೆದ ಒಂದು 10 ವರ್ಷದಲ್ಲಿ ನೀವು ಯಾರನ್ನೇ ಇವತ್ತು ಬೆಂಗಳೂರಿನಲ್ಲಿ ಆಗ್ಬೋದು, ಅದೇ ಪ್ರಶಾಂತ್ ಉದಾಹರಣೆನ ಕೇಳಿದ್ರೆ ನಿಮ್ಗೆ ಯಾವ್ದಾದ್ರು ಒಂದಷ್ಟು ವಲಸೆ ಕಾರ್ಮಿಕರು ಮುಂಚೆ ಸಿಗ್ತಾ ಇದ್ರೆ ಗೊತ್ತಾ, ಕಟ್ಟಡ ಕಟ್ಟೋ ಕೆಲಸದಲ್ಲಿ ಆಗ್ಬೋದು ಅಥವಾ ಹೋಟೆಲ್ಗಳಲ್ಲಿ ಆಗ್ಬೋದು. ಇಲ್ಲೆಲ್ಲ ನಿಮಗೆ ಅಷ್ಟು ಸುಲಭವಾಗಿ ನಿಮಗೆ ಅಲ್ಲಿಂದ ಲೇಬರ್ಸು ಬರ್ತಾ ಇಲ್ಲ, ಅಲ್ಲಿ ಸ್ಟಾಪ್ ಆಗಿದೆ, ಬಿಕಾಸ್ ಅಲ್ಲಿ ಕೆಲಸಗಳು ಸಿಗ್ತಾ ಇದೆ. ಈಗ ಅದನ್ನು ಮೀರಿ ನೇಪಾಳದವರೆಗೂ ಹೋಗಿದೆ. ಐ ಥಿಂಕ್ ನೋಡ್ತಿರೋ ವೀಕ್ಷಕರಿಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಜನಗಳು ಬರೋ ರೀತಿ ಆಗಿದೆ. ನಾವು ಅಭಿವೃದ್ಧಿ ಇಟ್ಕೊಂಡೆ ಮುಂದೆ ಹೋಗೋದು, ಅದನ್ನೇ ಇಟ್ಕೊಂಡು ಮಾಡಿ. ರಾಘವ್ ಶರ್ಮಾ ಪತ್ರಕರ್ತರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಾಘವ್ ಶರ್ಮಾ ಅವರೇ, ಪಶ್ಚಿಮ ಬಂಗಾಳದಲ್ಲಿ ಓಡಾಡ್ತಾ ಇದ್ದಾಗ ಈ ಗೆಲುವಿನ ಹಿಂಟ್ ಸಿಗ್ತಿತ್ತ? ಬಿಜೆಪಿ ಅಧಿಕಾರಕ್ಕೆ ಬರಬಹುದು, 150, 160, 170 ತನಕ ಹೋಗಬಹುದು ಇತ್ತದು. 205 ಆಸುಪಾಸು ಹಿಂಟ್ ಸಿಕ್ತಿತ್ತ ಇದ್ರದ್ದು? ನೋಡಿ, ನಾನು ಹಿಂದೆ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಕೂಡ ಹೇಳ್ತಿದ್ದೆ, ನಾವು ಒಂದು 10 ವ್ಯಕ್ತಿಗಳ ಜೊತೆ ಮಾತನಾಡಿದಾಗ 2 ರಿಂದ 3 ಮಂದಿ ಮಾತ್ರ ಓಪನ್ ಅಪ್ ಆಗ್ತಿದ್ರು, ತಮ್ಮ ಒಲವು ನಿಲುವುಗಳನ್ನ ಪ್ರಕಟಪಡಿಸ್ತಾ ಇದ್ರು. ಉಳಿದವರು ಏನು ಹೇಳ್ತಿರ್ಲಿಲ್ಲ. ಅದಕ್ಕೆ ಅಲ್ಲಿದ್ದಂತಹ ಒಂದು ಭಯಭೀತಿಯ ವಾತಾವರಣವೇ ಕಾರಣ ಆಗಿತ್ತು. ಸೊ ಹೀಗಾಗಿ ನಮ್ಗೆ ಗೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದು ಏನು ಅಂತ ಹೇಳಿದ್ರೆ, ಈ ಸೈಲೆಂಟ್ ವೋಟರ್ಸ್ ಏನಿದ್ದಾರೆ ಅವರು ಬಹುಶಃ ಡಿಸೈಡ್ ಆಗಿದಾರ ಅಂತ ನನಗೆ ನನ್ನ ಒಳ ಮನಸ್ಸು ಹೇಳ್ತಾ ಇದ್ದು. ಆದ್ರೆ ನಾನು ಅದನ್ನು ಬಹಿರಂಗವಾಗಿ ಬರೀಲಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಒಲವು ನಿಲುವುಗಳೇನು ಗೊತ್ತಿಲ್ಲ. ನಾನು ಅವ್ರು ಬಿಜೆಪಿಗೆ ಓಟ್ ಹಾಕ್ತಾರೆ ಅಂತ ನೇರವಾಗಿ ಹೇಳುವಂತ ಸನ್ನಿವೇಶದಲ್ಲಿ ಕೂಡ ಇರ್ಲಿಲ್ಲ. ಆದ್ರೆ ಸೈಲೆಂಟ್ ವೋಟರ್ಸ್ ಈ ಬಾರಿ ಚುನಾವಣೆಯನ್ನ ಡಿಸೈಡ್ ಮಾಡಿದ್ದಾರೆ ಅಂತ ನನ್ಗೆ ಅನ್ಸತ್ತೆ. ಯಾರು ಮೌನವಾಗಿದ್ರಲ್ಲ, ಯಾರು ಮಾತಾಡ್ಲಿಲ್ಲ, 10 ರಲ್ಲಿ 7 ಮಂದಿ ಮಾತಾಡ್ಲಿಲ್ಲ, 7 ಮಂದಿ ಕೂಡ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಅನ್ನೋದು ಈ ಫಲಿತಾಂಶದಿಂದ ನನಗೆ ಸ್ಪಷ್ಟ ಆಗ್ತಾ ಇದೆ. ಆಕ್ಸಿಸ್ ಇಂಡಿಯಾದ ಪ್ರದೀಪ್ ಗುಪ್ತಾ ಹೇಳಿದಾಗ್ಲೂ ಅದೇ ಸಂಶಯ ಬಂದಿದ್ದು. ನಮ್ಮ ಸ್ಯಾಂಪಲ್ ನ ಪೈಕಿ 70% ಜನ ಯಾವ್ದು ಓಟ್ ಹಾಕಿದೀವಿ ಅಂತ ಹೇಳೋದಕ್ಕೆ ತಯಾರಿಲ್ಲ, ಭಯ ಇದೆ ಅವರಿಗೆ ಅಂತ. ತಯಾರಿಲ್ಲ. ಯಾರು ಭಯ ಇರೋದಕ್ಕೆ ಸಾಧ್ಯ? ಅಂದ್ರೆ 2016 ವಿಧಾನಸಭೆ ಚುನಾವಣೆ ಇರ್ಬೋದು, 2018 ಪಂಚಾಯತ್ ಚುನಾವಣೆಗಳು, 19 ಲೋಕಸಭೆ ಚುನಾವಣೆ, 21 ವಿಧಾನಸಭೆ ಚುನಾವಣೆ, 23 ಪಂಚಾಯತ್ ಚುನಾವಣೆ, 24 ಲೋಕಸಭೆ, ಈ ಎಲ್ಲಾ ಚುನಾವಣೆಗಳಲ್ಲೂ ಹಿಂಸಾಚಾರ ನಡೆದಿದೆ ಸರ್. ಹಿಂಸಾಚಾರದ ವಿಕ್ಟಿಮ್ಗಳು ಬಿಜೆಪಿ ಕಾರ್ಯಕರ್ತರು ಮತ್ತೆ ಬಿಜೆಪಿಯ ಕಾರ್ಯಕರ್ತರ ಮನೆ ಮಂದಿಯಾಗಿದ್ದಾರೆ, ಅವರ ಕುಟುಂಬಸ್ಥರಾಗಿದ್ದಾರೆ. ಯಾರು ಬಿಜೆಪಿ ಪ್ರಚಾರಕ್ಕೆ ಹೋಗ್ತಾರೆ ಅವರಿಗೆ ಹೊಡೆಯೋದು, ಯಾರು ಬಿಜೆಪಿ ಪ್ರಚಾರಕ್ಕೆ ಹೋಗ್ತಾರೆ ಹೆಂಗಸರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು, ಎಷ್ಟೋ ಕೇಸ್ಗಳು ಅದನ್ನ ಎಕ್ಸ್ಪೋಸೇ ಆಗಿಲ್ಲ. ನಾನು ನಿಮಗೆ ಒಂದೇ ಎಕ್ಸಾಂಪಲ್ ಹೇಳ್ತೇನೆ, 21 ಒಂದು ಎಕ್ಸಾಂಪಲ್ ಬೇಗ ಹೇಳ್ಬಿಡ್ತೇನೆ. ಆವಾಗ ಈ ನಾರ್ತ್ ಪರಗಣದ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ, ಕ್ಷೇತ್ರ ಯಾವ್ದು ಅಂತ ನಂಗೆ ನೆನಪಾಗ್ತಿಲ್ಲ. ನಾರಾಯಣಪುರದಲ್ಲಿ ನರೇಂದ್ರ ಮೋದಿ ಅವರ ರ್ಯಾಲಿ ಆಗಿತ್ತು, 4-5 ಹೆಂಗಸರು ಕೂಡ ಹೋಗಿದ್ರು. ಹೆಂಗಸರ ಮೇಲೆ ಅವ್ರು ರ್ಯಾಲಿಗೆ ಹೋದ್ರು ಅಂತ ಹೇಳಿ ಲೈಂಗಿಕ ದೌರ್ಜನ್ಯ ಎಸಗಲಾಯ್ತು. ನಾನು ಅವ್ರ ಹೆಂಗಸರ ಹತ್ರ ಮಾತಾಡಿದ್ದೆ, ಪಾಪ ಎಲ್ಲ ಮುಸ್ಕಾಕಿ ಮಾತಾಡಿದ್ರು. ಒಂದು ವೇಳೆ ನಮಗೆ ನಮ್ಮ ಮೇಲೆ ಅವರು ದೌರ್ಜನ್ಯ ಎಸಗಿದ್ದಾರೆ ಅಂತ ನಾವು ಕಂಪ್ಲೇಂಟ್ ಮಾಡಿದ್ರು ಸಮಾಜಕ್ಕೆ ಗೊತ್ತಾಗುತ್ತೆ, ಸಮಾಜ ನಮ್ಮನ್ನ ದೂರ ಇಡುತ್ತೆ, ಹಾಗಾಗಿ ನಾವು ಮಾತಾಡ್ತಾ ಇಲ್ಲ ಅಂತ ಅನ್ನೋದನ್ನ ಹೇಳಿದ್ರು. ಆದ್ರೆ ಇದು ಈ ಹಿಂಸಾಚಾರ ಏನಿದೆ ಅದು 21 ಚುನಾವಣೆ ನಂತರವೂ ಮುಂದುವರಿತು. ಪೋಸ್ಟ್ ಪೋಲ್ ಅಲ್ಲಿ ಹಿಂಸಾಚಾರ ಹೇಗೆ ನಡೀತು ಅನ್ನೋದನ್ನ ನೀವು ಕೂಡ ನೋಡಿದ್ದೀರಿ. ಆದ್ರೆ ಇದು ಕಡಿಮೆ ಆಗಿಲ್ಲ. ಸೊ ಹೀಗಾಗಿ ಜನ ಡಿಸೈಡ್ ಆದ್ರು, ನಮಗೆ ಮುಖ್ಯವಾಗಿ ರಾಜ್ಯದಲ್ಲಿ ಶಾಂತಿ ಬೇಕು, ಶಾಂತಿ ಜೊತೆಗೆ ಒಳ್ಳೆ ಆಡಳಿತ ಬೇಕು, ನಮ್ಮ ಮಕ್ಕಳಿಗೆ ನೌಕರಿ ಬೇಕು, ರಾಜ್ಯದ ಒಟ್ಟಾರೆ ಬದಲಾವಣೆ ಬೇಕು, ಮಹಿಳೆಯರಿಗೆ ಭದ್ರತೆ ಬೇಕು, ಮುಖ್ಯವಾಗಿ ಯುವತಿಯರಿಗೆ, ಕಾಲೇಜ್ಗಳಲ್ಲಿ ಓದ್ತಿರುವಂತ ಮಕ್ಕಳಿಗೆ ಅವರಿಗೆಲ್ಲ ಭದ್ರತೆ ಬೇಕು ಅನ್ನೋ ಒಂದು ಭಾವನೆ ಏನಿದೆ ಜನರಲ್ಲಿ ಅದು ದೃಢವಾಗಿ ಬೇರೂರಿತ್ತು. ಬಹುಶಃ ಹಾಗಾಗಿ ಅವರು ಪರಿವರ್ತನೆಗೆ ಮತ ಹಾಕಿದ್ದಾರೆ. ಪರಿವರ್ತನೆಗಾಗಿ ಆಲ್ಟರ್ನೇಟಿವ್ ಬಿಜೆಪಿ ಚಾಯ್ಸ್ ಇದ್ದದ್ದು, ಬೇರೆ ಎಡಪಕ್ಷ ಆಗಿ ಕಾಂಗ್ರೆಸ್ ಅಲ್ಲಿ ತನ್ನ ಬೇರನ್ನ ಕಳ್ಕೊಂಡಿದೆ. ಹೀಗಿರ್ಬೇಕಾದ್ರೆ ಜನ ಬಿಜೆಪಿಯನ್ನ ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಅದು ಮ್ಯಾಸಿವ್ ವಿಕ್ಟ್ರಿ ಜನ ಬಿಜೆಪಿ ಕೊಟ್ಟಿದ್ದಾರೆ. ಬಿಜೆಪಿ ಮಾಡ್ಬೇಕಾಗಿರೋದು ಒಂದು ಪೊಲಿಟಿಕಲ್ ವೈಲೆನ್ಸ್ ಗೆ ಕಂಪ್ಲೀಟ್ ಆಗಿ ಕಡಿವಾಣ ಹಾಕ್ಬೇಕು. ಜನ ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅದನ್ನ ಈಡೇರಿಸಬೇಕು. ಲಕ್ಷ್ಮೀ ಭಂಡಾರ್ ಯೋಜನೆಗೆ ಪ್ರತಿಯಾಗಿ ಅನ್ನಪೂರ್ಣ ಯೋಜನೆ ಮೂಲಕ 3,000 ಕೊಡ್ತೇವೆ ಅಂತೇಳಿ ಬಿಜೆಪಿ ಅವರು ಎಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಅದನ್ನ ಕೊಡ್ಬೇಕಾಗತ್ತೆ. ಅದರ ಜೊತೆಗೆ ವಿದ್ಯಾವಂತ ಯುವತಿಯರಿಗೆ ನೌಕರಿ ಕೊಡ್ತೇವೆ ಅಂತ ಹೇಳಿದ್ರೆ ಅದನ್ನು ಮಾಡ್ಬೇಕಾಗತ್ತೆ. ಇದನ್ನ ಹೇಗೆ ಚಾಕ್ಔಟ್ ಮಾಡ್ತಾರೆ ಅನ್ನೋದು ಹೇಗೆ ಬಿಜೆಪಿ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಬಿಜೆಪಿ ಮೇಲೆ ಜನ ನಂಬಿಕೆ ಇಟ್ಟು ಈ ಬಾರಿ ವೋಟ್ ಹಾಕಿದ್ದಾರೆ ಅನ್ನೋದಂತೂ ಸ್ಪಷ್ಟ. ಒಂದು ಹೊಸ ದಾಖಲೆಯನ್ನ ಬಂಗಾಳದ ಮತದಾರರು ಪಶ್ಚಿಮ ಬಂಗಾಳದಲ್ಲಿ ಬರೆದಿದ್ದಾರೆ. ಅಜಿತ್ ಅವರೇ. ಎಸ್ ರಾಘವ್, ನಾನು ಬರ್ತೀನಿ ಅಂತ ಮಾತ್ರ. ಹರ್ಷ ಅವರಿದ್ದಾರೆ. ಹರ್ಷ ಅವರೇ, ಯಾವ್ದಾದ್ರು ಒಂದು ಸಿಂಗಲ್ ಸ್ಟ್ರಾಟಜಿನ ಪಾಯಿಂಟ್ ಔಟ್ ಮಾಡಬಹುದಾ? ಕೇರಳದಲ್ಲಿ ಇದು ನಮ್ಗೆ ವರ್ಕ್ ಆಯ್ತು ನೋಡಿ ಅಂತ. ಸರ್ ತುಂಬಾ ಎಕೋ ಆಗ್ತಾ ಇದೆ ಸರ್, ಸರಿ ಕೇಳಿಸ್ತಾ ಇಲ್ಲ. ಒಂದು ರಣತಂತ್ರ, ಒಂದು ಸ್ಟ್ರಾಟಜಿ ಇದು ನಮಗೆ ವರ್ಕ್ ಆಗಿದೆ ಕೇರಳದಲ್ಲಿ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳಬಹುದಾ ಅಂತ? ಸರ್ ರಣತಂತ್ರ ಅಂದ್ರೆ ಅವರು ನಾವಿದ್ರ ಬಗ್ಗೆ ಅರಿವು ಮೂಡಿಸಿ ಏನನ್ನ ಮಾಡಬೇಕು, BLOಗಳನ್ನು ಹೋಗಿ ಮೀಟ್ ಮಾಡಬೇಕು, ವೋಟರ್ ಲಿಸ್ಟ್ ಇಟ್ಕೊಂಡು ಮನೆಗೆ ಹೋಗ್ಬೇಕು, ಎಲ್ಲಿ ವೋಟರ್ಸ್ ಇದ್ದಾರೆ ಎಲ್ಲಿ ವೋಟರ್ಸ್ ಇಲ್ಲ. ಆಮೇಲೆ ಕೆಲವು ಕಡೆ ಏನ್ ಮಾಡಿದ್ರು, BLOಗಳು 3 ಸರ್ತಿ ಅವ್ರಿಗೆ ಕಡ್ಡಾಯವಾಗಿ 3 ಸರ್ತಿ ಪ್ರತಿ ಮನೆಗೂ ಅವ್ರು ವಿಸಿಟ್ ಮಾಡ್ಲೇಬೇಕು ಓಕೆ ಕಾನೂನು ಪ್ರಕಾರ. ಕೆಲವು ಕಡೆ
ಅವ್ರು ಮಾಡಿಲ್ಲ 3 ಸತಿ, ಆದ್ರೆ ನಾಟ್ ಫೌಂಡ್, ಅನ್ಟ್ರೇಸಬಲ್ ಅಂತ ಒಂದು ಕ್ಯಾಟಗರಿಗೆ ಹಾಕ್ಬಿಟ್ರು. ಅನ್ಟ್ರೇಸಬಲ್ ಅಂದ್ರೆ ಏನು? ಅಂಡ್ ಅನ್ಟ್ರೇಸಬಲ್ ಏನಾಗುತ್ತೆ, ಕಡ್ಡಾಯವಾಗಿ ಗವರ್ಮೆಂಟ್ ಇದ್ರ ಪ್ರಕಾರ ಅನ್ಟ್ರೇಸಬಲ್ ವೋಟರ್ಸ್ ಅವರು ಲಿಸ್ಟ್ ಪಬ್ಲಿಷ್ ಮಾಡೋದಿಲ್ಲ, ಅವ್ರ ಹತ್ರ ಮಾತ್ರ ಇರುತ್ತೆ. ಅದಕ್ಕೆ ನಾವು BLOಗಳ ಹತ್ರಕ್ಕೆ ಹೋಗಿ ಕೂತ್ಕೊಂಡು ಅವ್ರನ್ನ ಮಾತಾಡಿ, ಟಾಕ್ ಟು ದೆಮ್, ಅವ್ರ ಹತ್ರ ತಗೊಳ್ಳಿ ಆ ಲಿಸ್ಟ್ ನ. ಅನ್ಟ್ರೇಸಬಲ್ ಯಾರಿದ್ದಾರೆ ಟ್ರೇಸ್ ಮಾಡಿ, ಬಹಳ ದೊಡ್ಡ ಬಹಳ ಇಂಟೆನ್ಸಿವ್ ಸರ್ಕಸ್ ಆಗುತ್ತೆ ಸರ್ ಅದು. ಆದ್ರೆ ದಿ ಫೈನಲ್ ರಿಸಲ್ಟ್ ಆಫ್ ಆಲ್ ದಟ್ ಹಾರ್ಡ್ ವರ್ಕ್ ನಮ್ಗೆ ಏನ್ ಸಿಕ್ತು ಅಂದ್ರೆ ಟೋಟಲ್ ಫೈನಲ್ ಡಿಲಿಷನ್ಸ್ ಬರೀ 3-3.5 ಲಕ್ಷಕ್ಕೆ ಬಂತು ಸರ್. ಸೊ ಆಲ್ಮೋಸ್ಟ್ 20-20.5 ಲಕ್ಷ ವೋಟ್ಗಳನ್ನು ನಾವು ವಾಪಸ್ ಹಾಕ್ಸೋದ್ರಲ್ಲಿ ಲಿಸ್ಟ್ಗೆ ಯಶಸ್ವಿ ಆದ್ವಿ. ನನ್ನ ಪ್ರಕಾರ ದಟ್ ಹಸ್ ಮೇಡ್ ಅ ವೆರಿ ಬಿಗ್ ಡಿಫರೆನ್ಸ್ ಅಂತ ನನಗೆ ಅನ್ಸುತ್ತೆ ಸರ್. ಯಾಕೆಂದ್ರೆ ನಾನು ಮಾಡಿರೋ ಕೆಲಸದ ಬಗ್ಗೆ ನಾನು ಹೇಳ್ಬೋದು. ಯಾಕೆಂದ್ರೆ ನಾವು ಹೆಚ್ಚಾಗಿ ನಾವು ವಾರ್ ರೂಮ್ ಅಂತಂದ್ರೆ ನಿಮಗೆ ಗೊತ್ತಲ್ಲ ಸರ್. ಹೌದು, ವಿ ಆರ್ ಬಿಹೈಂಡ್ ಕ್ಲೋಸ್ ಡೋರ್ಸ್, ಬಿಹೈಂಡ್ ಸೀನ್ಸ್. ಆನ್ ದ ಫೀಲ್ಡ್ ನಾವೇನು ಹೆಚ್ಚಾಗಿ ಮಾಡಿಲ್ಲ, ಆನ್ ಗ್ರೌಂಡ್ ಕ್ಯಾಂಪೇನ್ ನಾವು ಹೆಚ್ಚಾಗಿ ಮಾಡಿಲ್ಲ. ಸೊ ನಾನು ಮಾಡಿರೋ ಕೆಲಸಗಳ ಬಗ್ಗೆ ನಮ್ಮ ಒಂದು ರಣತಂತ್ರ ಏನು ಪಾರ್ಟಿಗೆ ಬಹಳ ಬಹುದೊಡ್ಡ ಸಹಾಯ ಆಗಿದೆ, ಒಂದು ಅಸ್ತ್ರನ ನಾವು ಪಾರ್ಟಿ ಕೈ ಕೊಟ್ವಿ ಅಂತ ನನಗೆ ಅನ್ಸೋದು ಅಂತಂದ್ರೆ SIR ನಾವು ಟ್ಯಾಕಲ್ ಮಾಡಿದ ರೀತಿ ಸರ್. ಅಂದ್ರೆ ಹೆಚ್ಚು ಕಡಿಮೆ 23 ಲಕ್ಷ ಮತದಾರರ ಹೆಸರುಗಳನ್ನ ಮರಳಿ ಮತದಾರರ ಪಟ್ಟಿಗೆ ಸೇರಿಸುವಲ್ಲಿ ನೀವು ಯಶಸ್ವಿ ಆದ್ರಿ ಅಂತ. ಹೌದು ಸರ್, ಟೈಮ್ ಇಟ್ಕೊಂಡು ಲಾಸ್ಟ್ ಮಿನಿಟ್ ತನಕ ವೇಟ್ ಮಾಡದೆ ಎಲ್ಲದನ್ನು ಪ್ರಾಪರ್ ಲೀಗಲ್ ಅಡ್ಜುಡಿಕೇಶನ್ ಹಾಕಿಸ್ದೆ ನೀವು. ಇಫ್ ಯು ಹ್ಯಾವ್ ದಿ ರೈಟ್ ಪ್ರೂಫ್ ಅಂಡ್ ಡಾಕ್ಯುಮೆಂಟೇಶನ್ ದೇ ಹ್ಯಾವ್ ಟು ಪುಟ್ ಇಟ್ ಬ್ಯಾಕ್ ಅಲ್ಲ. ಕರೆಕ್ಟ್. ಬಟ್ ಅದನ್ನ ಎಚ್ಚೆತ್ಕೊಂಡು ಮಾಡೋರು ಬೇಕಲ್ಲ ಸರ್, ಪಾರ್ಟಿ ವರ್ಕರ್ಸ್ ಮಾಡ್ಬೇಕಲ್ಲ. ಅದಕ್ಕೆ ಒಂದು ನಮ್ಮ ವಾರ್ ರೂಮಿನ ಟೀಮ್ಗೆ ನಾನು ಬಹಳಷ್ಟು ಅದಕ್ಕೆ ನಾನು ಶ್ರೇಯವನ್ನು ಕೊಡ್ತೀನಿ ಸರ್. ಐ ಗಿವ್ ದಮ್ ಅ ಲಾಟ್ ಆಫ್ ಕ್ರೆಡಿಟ್ ಬಿಕಾಸ್ ಹಗಲು ರಾತ್ರಿ ಅಂತ ಕೆಲಸ ಮಾಡಿದ್ದಾರೆ ಸರ್ ಇಲ್ಲಿ ನಮ್ಮ ವಾರ್ ರೂಮ್ ಅವರು. ರೈಟ್. ಫೋನ್ ಮೇಲೆ ಫೋನ್ ಅವ್ರಿಗೆ ಇರಿಟೇಟ್ ಆದ್ರೂ ಬಿಡ್ತಾ ಇರ್ಲಿಲ್ಲ, ಅವ್ರಿಗೆ ಸಿಟ್ಟು ಬಂದ್ರು ಬೈಸ್ಕೊಂಡಿದ್ದಾರೆ ಅವ್ರ ಕೈಲಿ, ಕೆಟ್ಟ ಮಾತೆಲ್ಲ ಆದ್ರೆ ನಾನು ಹೇಳ್ತಾ ಇದ್ದೆ, ಬೈಸ್ಕೊಂಡ್ರು ಪರವಾಗಿಲ್ಲ, ಪಾರ್ಟಿ ಕೆಲಸ ಇದು, ಪಾರ್ಟಿಗೋಸ್ಕರ 2 ಮಾತು ತಿಂದ್ರು ಪರವಾಗಿಲ್ಲ, ಆದ್ರೆ ಅವ್ರನ್ನ ಬಿಡಬೇಡಿ, ಅವ್ರನ್ನ ಹೋಗಿ BLO ಮೀಟ್ ಮಾಡಿ ನಿಮ್ಗೆ ರಿಪೋರ್ಟ್ ಮಾಡಿ ಫೀಡ್ಬ್ಯಾಕ್ ಕೊಡೋವರೆಗೂ ಬಿಡಬೇಡಿ. ಹಾಗಾಗಿ ಕರ್ನಾಟಕಕ್ಕೆ ಹೋಲಿಸಿದ್ರೆ ಖರ್ಚು ಹೆಂಗೆ ಕೇರಳದಲ್ಲಿ? ಸರ್ ಕರ್ನಾಟಕಕ್ಕೆ ಹೋಲಿಸಿದ್ರೆ ಕೇರಳದಲ್ಲಿ ಚುನಾವಣಾ ಖರ್ಚು ಒಂದು ಕ್ಷೇತ್ರಕ್ಕೆ ಎಷ್ಟಾಗತ್ತೆ? ಜಾಸ್ತಿನಾ ಕಡಿಮೆನಾ? ಸರ್ ಸಂಬಂಧವೇ ಇಲ್ಲ ಸರ್. ಅಂದ್ರೆ ಹೋಲಿಕೆನೂ ಮಾಡಕ್ಕಾಗೋದಿಲ್ಲ ನಿಮ್ಗೆ ಅಂತ? ಹೋಲಿಕೆ ಕೂಡ ಮಾಡಕ್ಕಾಗೋದಿಲ್ಲ ಸರ್. ಸರ್ ನಾನು ಲೋಕಲ್ ಬಾಡಿ ಎಲೆಕ್ಷನ್ ಡಿಸೆಂಬರ್ ಟೈಮಲ್ಲಿ ಇಲ್ಲಿ ನಡೀತು ಸರ್. ಒಂದು 26 ವರ್ಷದ ಸಣ್ಣ ಹುಡುಗಿ ಸರ್, ವೈಷ್ಣಾ ಅಂತ ಹೇಳಿ, ನಮ್ಮ ಪಕ್ಷದಿಂದ ಟ್ರಿವಾಂಡ್ರಮ್ ಲಿಮಿಟ್ಸ್ ಅಲ್ಲಿ ಚುನಾವಣೆಗೆ ನಿಂತಿದ್ಲು ಸರ್. ಆಕೆ ಹತ್ರ ಹಣ ಇರಲಿಲ್ಲ ಪಾಪ, ಬಂದು ಸಹಾಯ ಕೇಳಿದ್ಲು, ಸರ್ ಕ್ಯಾನ್ ಯು ಟಾಕ್ ಟು ಸಂಬಡಿ ಅಂಡ್ ಹೆಲ್ಪ್ ಮಿ. ಏನಮ್ಮ, ಹೌ ಮಚ್ ವುಡ್ ಯು ರಿಕ್ವೈರ್? ಸರ್ ಐ ಜಸ್ಟ್ ನೀಡ್ ಎನಫ್, ನನಗೆ ಬರೀ ನನ್ನ ಜೊತೆ ಓಡಾಡೋ ಹೆಣ್ಮಕ್ಳು ಯಾರು ನನ್ನ ಪರವಾಗಿ ಅವ್ರಿಗೆ ಊಟ ನಾನು ಒಂದಿನಕ್ಕೆ ಕೊಡಿಸೋಷ್ಟಾದ್ರೆ ಸಾಕು ಸರ್, ನಾನು ಗೆದ್ದು ಬರ್ತೀನಿ ಅಂತಂದು. ನಾನು ನಕ್ಬಿಟ್ಟೆ ಸರ್. ಯಾಕೆ ನಾವು ನೋಡಿದೀವಲ್ಲ ಸರ್ ಬೆಂಗಳೂರು ಕಾರ್ಪೊರೇಷನ್ ಅಂದ್ರೆ ಹೆಂಗಿರುತ್ತೆ ಅಂತ. ಅದೇ ಪಾಪ ನಿಮ್ಗೆಲ್ಲ ಬರೀ ವಾರ್ ರೂಮ್ ಅಲ್ಲೇ ಅಲ್ಲ, ಆ ಹೆಣ್ಮಗಳು ಅದಕ್ಕೆ 3,11,000 ರೂಪಾಯಿನೋ ಖರ್ಚು ಮಾಡಿ ಕಾರ್ಪೊರೇಟರ್ ಆದ್ಲು ಸರ್ ಟ್ರಿವಾಂಡ್ರಮ್